ಅಣ್ಣ ಫಿಲಮಲ್ಲಿ ಇವಾಗ ಎಲೆಕ್ಷನ್ಸ್ ಹೆಂಗೆ ನಡೀತಿದೆಯೋ ಪ್ರಪಂಚ ಹೆಂಗಿದೆಯೋ ತೋರಿಸೋರಣ್ಣ. ಪ್ರಪಂಚದಲ್ಲಿ ಎಲೆಕ್ಷನು ಪೊಲಿಟಿಕಲು ಎಲ್ಲ ಏನು ಮಾಡ್ತಾರೋ ತೋರಿಸೋರೆ ಫಿಲಮ್. ಒಂದು ಮೆಸೇಜ್ ಫಿಲಮ್ ಇದು, ಕಾಮಿಡಿ ಫಿಲಮ್, ಲವ್ ಸ್ಟೋರಿ ಅಲ್ಲ, ಏನು ಇಲ್ಲ, ಸ್ಮಗ್ಲಿಂಗ್ ಮಾಡೋ ಫಿಲಮ್ ಅಲ್ಲ, ಸ್ಮಗ್ಲಿಂಗ್ ಫಿಲಮ್ ಅಲ್ಲ, ಇದು ಮೆಸೇಜ್ ಫಿಲಮ್. ಇದು ಎಜುಕೇಶನು ಏನು ಡೀಸೆನ್ಸ್ ಇದೆಯೋ ತೋರಿಸೋರೆ. ಈಗ ಹುಡುಗರು ಎಲ್ಲ ಕೆಟ್ಟೋಗ್ಬಿಡ್ತವ್ರೆ. ಈ ಫಿಲಮ್ ನೋಡಬೇಕು. ಓದಿರೋ ಮಗ್ಳು ಏನು ಮಾಡ್ಬೇಕಂತ ತೋರಿಸ್ಬಿಟ್ಟವನೆ. ಸ್ಮಗ್ಲಿಂಗ್ ಮಾಡಿಲ್ಲ ಅಷ್ಟೇ, ಇನ್ನೆಲ್ಲ ಮಾಡಿಬಿಟ್ಟವ್ರೆ ಫಿಲಮಲ್ಲಿ. ಖರಾಬ್ ಆಗಿದೆ. ಜೈ ಪವರ್ ಸ್ಟಾರ್. ಪವರ್ ಸ್ಟಾರ್ ಆಂಧ್ರದಲ್ಲಿ ಎಲೆಕ್ಷನ್ ನಡೀತಲ್ಲ, ಹಂಗೆ ತೋರಿಸ್ಬಿಟ್ಟವ್ರೆ ಫಿಲಮಲ್ಲಿ. 150 ಸೀಟು ಡೈಲಾಗು ಹೊಡೆದವನೆ. ಜೈ ಪವರ್ ಸ್ಟಾರ್ ಅನ್ನೋಕೆ ಇಷ್ಟಪಡ್ತೀನಿ. IAS IPS ಪವರ್ ಏನು, ಎಜುಕೇಷನ್ ಪವರ್ ಏನು, ಎಲೆಕ್ಷನ್ ಕಮಿಷನ್ ಪವರ್ ಏನು, ಸಿನಿಮಾ ಏನು ಎಲ್ಲೂ ಕ್ರಿಂಜ್ ಆಗೋದಿಲ್ಲ, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಶಂಕರ್ ಅವ್ರ ಪವರ್, ಅವ್ರು ಏನು ರಿಯಲಿಸ್ಟಿಕ್ ಇರುತ್ತೆ ಅದು ಮತ್ತೆ ನೋಡ್ಬೋದು ಶಂಕರ್ ಅವ್ರ ಸಿನಿಮಾ. ರಾಮ್ ಚರಣ್ ತೇಜ ಅವ್ರದ್ದು ಆ್ಯಕ್ಟಿಂಗ್ ಇಟ್ಸ್ ನೆಕ್ಸ್ಟ್ ಲೆವೆಲ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಥ್ಯಾಂಕ್ ಯು. 5 ವರ್ಷದ ನಂತರದಲ್ಲಿ ಸೋಲೋ ಸಿನಿಮಾ ರಾಮ್ ಚರಣ್ ಅವ್ರನ್ನ ವಿನಯ್ ವಿಜಯ ರಾಮನಾಥ್ ನಂತರ ಗೇಮ್ ಚೇಂಜರ್ ಎಷ್ಟು ಇಷ್ಟ ಆಯ್ತು? ನಿಜ ಸೂಪರ್ ಆಗಿದೆ ಅಣ್ಣ. ರಾಮ್ ಚರಣ್ ಫ್ಯಾನ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ನಿಜ ಎಂಟ್ರಿ ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಒಂದು ಸಾಂಗ್ ಮಿಸ್ ಆಯಿತು, ಅದೇನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ಆದರೆ ಅದು ಬಿಟ್ಟರೆ ಬೇರೆ ಎಲ್ಲ ಸಾಂಗ್ ಬಂತು. ಅದು ಸೂಪರ್ ಆಗಿದೆ. ಸಾಂಗ್ಸು, BGM ಆಗಲಿ, ಅದು ಬ್ಯಾಕ್ ಬೋನ್ ಏನಂದರೆ ತಮನ್ ಮತ್ತು ರಾಮ್ ಚರಣ್ ಇಬ್ಬರು. ತಮನ್ ಮ್ಯೂಸಿಷಿಯನ್ ಮತ್ತು ರಾಮ್ ಚರಣ್. ಅದು ಬಿಟ್ಟರೆ ಸ್ಟಾರ್ಟಿಂಗು ಫಸ್ಟ್ ಹಾಫ್ ಎಲ್ಲ ಸೂಪರ್ ಆಗಿದೆ. ಇಂಟ್ರೋಲ್ ಬ್ಲಾಕು ನಿಜ ಚೆನ್ನಾಗಿದೆ. ಮತ್ತು ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಅನಿಸ್ತು, ಅಂದರೆ ಕತೆ ಕಮ್ಮಿ ಅಂತ ಅನಿಸ್ತು ಅಷ್ಟೊಂದು. ಅದು ಸೂಪರ್ ಆಗಿದೆ. ಅಂದರೆ ಇವರು ಎಸ್ ಜೆ ಸೂರ್ಯ ಏನು ಎಲೆಕ್ಷನ್ಸ್ ಎಲ್ಲ ಗೆಲ್ಬೇಕಂತ ಏನು ಕುಟ್ರೆ ಮಾಡ್ತಾ ಇರ್ತಾನೆ, ರಾಮ್ ಚರಣ್ ಎಲ್ಲ ತಡಿತಾನೆ ಅಷ್ಟೇ. ಅದು ತುಂಬ ಚೆನ್ನಾಗಿ ತಲೆ ಉಪಯೋಗಿಸ್ತಾನೆ ರಾಮ್ ಚರಣ್. ಮೂವಿ ತುಂಬ ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಬಂದು ನೋಡಬೇಕು ಮೂವಿ. ಕರ್ನಾಟಕ ಅಂತಲ್ಲ, ಇಡೀ ಇಂಡಿಯಾ ವೈಸ್ ಇದು ರಾಜಕಾರಣಿಗಳ ಬಗ್ಗೆ ಚೆನ್ನಾಗಿಟ್ಟಿದ್ದಾರೆ. IAS ಬಗ್ಗೆ, CM ಬಗ್ಗೆ, ಎಲ್ಲ IPS ಬಗ್ಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ. ಒಳ್ಳೆ ಮೆಸೇಜು. 4-5 ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. 4-5 ಡಿಫ್ರೆಂಟ್ ಕ್ಯಾರೆಕ್ಟ್ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ತುಂಬ ಎಫರ್ಟ್ ಹಾಕಿದ್ದಾರೆ ಹೀರೋ ರಾಮ್ ಚರಣ್ ಅವರು. ಡೈರೆಕ್ಟ್ರು ಎಫರ್ಟ್ ತುಂಬ ಇದೆ. ಯಾವುದಕ್ಕೂ ವಿಗ್ ಹಾಕಿಲ್ಲ ಸರ್. ಇವಾಗ ಒಂದೊಂದು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಡಿಫ್ರೆಂಟ್ ಶೇಡ್ ಕೊಟ್ಟಿದ್ದಾರೆ. ಅದು ಬಿಟ್ಟು ವಿಗ್ ಹಾಕಿ ಇದು ಮಾಡ್ದಂಗೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೂಪರ್ ಸರ್. ಆದರೆ ಡೈರೆಕ್ಷನ್ನು ಎಕ್ಸಲೆಂಟ್ ಆಗಿದೆ ಸರ್. ಅಮೇಝಿಂಗು. ಇವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತಮನ್ನು, ನಮ್ಮ ವಿಲನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಸರ್. ಎಕ್ಸಲೆಂಟ್ ಮೂವಿ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಸಮೇತ ನೋಡಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಸರ್ ಫುಲ್ ಖುಷಿ, ಫುಲ್ ಹ್ಯಾಪಿ. ಯಾಕಂದರೆ ತುಂಬ ಹತ್ರದಿಂದ ಕಾಯ್ದಿದ್ವಿ ನಾವು. ರಾಮ್ ಚರಣ್ ಆಫ್ಟರ್ 3-4 ಇಯರ್ಸ್ ಲಾಂಗ್ ಗ್ಯಾಪಲ್ಲಿ ಈ ಥರ ಮೂವಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೂಪರಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೋದು. ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್. ಶಂಕರ್ ಅವ್ರನ್ನ ತುಂಬ ಜನ ಆಡ್ಕೊತಾ ಇದ್ರು. ಈ ಮೂವಿ ಬಂದು ನೋಡೋಕ್ಕೆ, ಈ ಮೂವಿ ಬಂದು ನೋಡಿದ್ರೆ ಶಂಕರ್ ಏನಂತ ಗೊತ್ತಾಗ್ಬೋದು. ಸೂಪರ್ ಮೂವಿ ಸರ್. ಸಿನಿಮಾ ಬಗ್ಗೆ ನಾನೇನು ಬಿಟ್ಕೊಡಲ್ಲ. ಬಂದು ಸುಮ್ಮನೆ ಸಿನಿಮಾ ನೋಡ್ಬೇಕಷ್ಟೇ. ರಾಮ್ ಚರಣ್ ಆ್ಯಕ್ಟಿಂಗು ಸೂಪರ್.